ಗೈಸ್ ಇವಾಗ ನಾವು ರೂಮ್ ಬುಕ್ ಮಾಡಿದ್ವಿ. ಈ ರೂಮಲ್ಲಿ ಬೆಡ್ರೂಮ್ ಎಲ್ಲ ಕೊಟ್ಟಿದ್ರು, ಚೆನ್ನಾಗಿತ್ತು. ಇವಾಗ ಹಂಪಿಲಿದ್ದೀವಿ. ಇವಾಗ ನೆಕ್ಸ್ಟ್ ಎಲ್ಲಿಗೂ ಪ್ಲ್ಯಾನ್ ಇದೆ, ದೇವಸ್ಥಾನಕ್ಕೆ ಎಲ್ಲಿಗೂ. ಅದಾದಮೇಲೆ ಡ್ಯಾಮ್ ಇಲ್ಲ ಬ್ಯಾಕ್ ವಾಟರ್ಗೆ ಹೋಗ್ತಾಯಿದ್ದೀವಿ. ಚೆನ್ನಾಗಿದೆ ಇಲ್ಲೂ ಪ್ಲೇಸು, ನೋಡಿ ನೀವೇನೆ. ಇಲ್ಲಿ ನಾವು ಮಲ್ಕೊಂಡಿದ್ದಿದ್ದು ರೂಮು ಚೆನ್ನಾಗಿದೆ. ಎಲ್ಲ 3 ರೂಮ್ ಕೊಟ್ಟಿದ್ರು. 3 ರೂಮು ಇದೇ ಥರ ಎ ಸಿ ಎಲ್ಲ ಇತ್ತು, ಕಂಫರ್ಟಬಲ್ ಆಗಿತ್ತು. ನೋಡ್ಬೋದು ನೀವೇನೆ, ಸಕ್ಕದಾಗಿ ಮಲ್ಕೋಬೋದು ಮಾತ್ರ, ಆರಾಮಾಗಿ ನಿದ್ರೆ ಬಂತು ಮಾತ್ರ. ಇಲ್ಲಿ ನೋಡಿ, ನನ್ನ ತಮ್ಮನೂ ಬ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಜೊತೆನೇ ಬಂದವನು. ನೋಡಿ ನೆಕ್ಸ್ಟ್ ಇಲ್ಲಿ ಇದೇ ಥರ ರೂಮು ನೋಡಿ, ನೀವೇನೋ ನೋಡ್ಬೋದು. ಕನ್ನಡಿ ಎಲ್ಲ ಕೊಟ್ಟವ್ರೆ. ಇದು ನಮ್ಮ ಬೆಡ್ ಎಲ್ಲ ಚೇರ್ ಎಲ್ಲ ಐತೆ. ನಾಯಿ ಬೇರೆ ಐತೆ, ಬೊಗಳುತ್ತಿತ್ತು ರಾತ್ರಿ ಫುಲ್ಲು. ಈ ಹಂಪಿ ಸೈಡ್ ಬಂದಿರುವಾಗ ಈ ರೂಮ್ ಹೆಸರು ಹೇಳ್ತೀನಿ, ಈ ಬುಕ್ಕಿಂಗ್ ರೂಮ್ ಹೆಸರು ಹೇಳ್ತೀನಿ, ನಾನೇ ತೋರಿಸ್ತೀನಿ, ನೀವು ನೋಡಿ. ನೀವೇ ನೋಡ್ಬೋದು. ಇವಾಗ ಟಿ ಹತ್ರ ಹೋಗ್ತಾ ಇದ್ದೀವಿ. ಇವರೇನೆ ಟಿ ಡ್ರೈವರು ನಮ್ಮ. ಇಲ್ಲಿ ಕಂಫರ್ಟಬಲ್ ಆಗಿತ್ತು, ಇಲ್ಲೂ ಮಲ್ಕೊಳ್ಳೋಕ್ಕೆ ಚೆನ್ನಾಗಿ ಕರ್ಕೊಂಬಂದ್ರು ಮಾತ್ರ. ಇಲ್ಲಿಗೂ ಚೆನ್ನಾಗಿ ಓಡಿಸ್ತಿದ್ರು ಗಾಡಿನೂ. ಇವರು ಅಷ್ಟೇ. ಇವಾಗ ನಿಪೀಟೆಲ್ಲ ತಂದಿದ್ವಿ, ಎಲ್ಲ ತಿಂದಾಯ್ತು. ನೆಕ್ಸ್ಟು ಹಂಪಿ ಸೈಡು ಇದೆಲ್ಲೋ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀವಿ. ಬ್ಯಾಕ್ ವಾಟರ್ ಏನೋ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ತೋರಿಸ್ತೀನಿ ಗೈಸ್. ಅಲ್ಲಿಗಂಟ ಬಾಯ್. ಹಿಂಗೆ ಹೋಗಿಲ್ಲ ಅಂದ್ಕೊಂಡ್ರೆ ಹೋಯ್ತೀನಿ ನೋಡಿ. ಇವಾಗ ಕೊಳಕ್ಕೆ ಬಿಟ್ಟವ್ರೆ ನೋಡಿ, ಎಲ್ಲ ಲಗೇಜ್ ಇವಾಗ ಪ್ಯಾಕ್ ಮಾಡ್ತಾಯಿದ್ದೀವಿ. ಮೈಸೂರಿಗೆ ತಿರ್ಗಾ ಹೋಗ್ತಾ ಇದ್ದೀವಿ. ಇವಾಗ ಹಂಪಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿಬಿಟ್ಟು ವಾಟರ್ ಫಾಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರೋದು. ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಗೈಸ್. ಇವಾಗ ವಿರೂಪಾಕ್ಷ ಟೆಂಪಲ್ಗೆ ಬಂದಿದ್ದೀವಿ ನೋಡಿ. ಕಾಮಿಡಿ ಮಾಡ್ತವ್ರೆ, ನಮ್ಮ ಅಪ್ಪನ ಎಲ್ಲ ವಿಡಿಯೋ ತೆಗಿತವ್ರೆ. ನಮ್ಮಮ್ಮ ಎಲ್ಲ ಬರ್ತವ್ರೆ, ಫ್ಯಾಮಿಲಿ ಎಲ್ಲ ಇದ್ದೀವಿ ಇಲ್ಲೇ. ಹೊರಗಡೆ ತೋರ್ಸಕ್ಕೆ ಬಿಡಲ್ಲ ಅನಿಸುತ್ತೆ. ಅಲ್ಲೆಲ್ಲ ದೊಡ್ಡ ಬಂಡೆನೂ ಇತ್ತು, ಮೊದಲು ಹೋಗಿದ್ವಲ್ಲ ಅದೇ ಥರ ಇಲ್ಲೂ ಇದೆ ನೋಡಿ. ಹೊರಗಡೆ ಬಂದ್ವಿ. ಟೂರಿಸ್ಟ್ ಎಲ್ಲ ಬಂದಿದ್ದಾರೆ ಅಮೆರಿಕದಿಂದ ಎಲ್ಲ, ನೋಡ್ಬೋದು. ನಮ್ಮ ಅಜ್ಜಿನೂ ಇಲ್ಲೇ ಇದ್ದಾರೆ. ಕೈ ಕಾಲು ತೊಳ್ಕೊಂಬರತ್ತ ಬನ್ನಿ. ಕೈ ಕಾಲು ತೊಳ್ಕೊಂಡು ತಿರ್ಗಾ ವಿಡಿಯೋ ಆನ್ ಮಾಡ್ತೀನಿ. 1 ಗಂಟೆ ಬಾಯ್.
ಇದ್ದೀವಿ ನೋಡ್ಬೋದು ಎಂಥ ವಾಟರ್ ಇದೆ ಅಂದ್ಬಿಟ್ಟು. ಆಗಲೇ ಪಾಚಿ ಕಟ್ಟಿದೆ ಜಾಸ್ತಿ. ಇಲ್ಲಿ ಕೋತಿಗಳ ಪ್ರಾಬ್ಲಮ್ಮು, ಫೋನ್ನಲ್ಲೇ ತಗೊಂಡು ಹೋಗ್ಬಿಟ್ಟು ಹೆಸರು ಬಿಡುತ್ತಂತೆ. ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ. ಅದಕ್ಕೆ ಗುಡ್ ನೈಟ್ ಕ್ಷಮಿಸಿ. ಗುಡ್ ನೈಟ್ ಗೈಸ್. ಗುಡ್ ನೈಟ್ ಗೈಸ್, ಇವಾಗ ಲೋಟಸ್ ಮಾಲ್ ಹತ್ರ ಬಂದಿದ್ದೀವಿ, ನೀವೇ ನೋಡ್ಬೋದು. ಇವಾಗ ಫುಲ್ ವಿಡಿಯೋ ಕಳಿಸ್ತೀನಿ ನೋಡಿ. ಇವಾಗ ಮಾಡೋಕ್ಕಾಯ್ತಾ ಇರಲಿಲ್ಲ, ಇವಾಗ ಬ್ಯಾಕ್ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಲೋಟಸ್ ಮಾಲ್ ಎಂಥ ನೇಚರ್ ಇದೆ ನೋಡಿ. ಇಲ್ಲೂ ಎಷ್ಟೊಂದು ರೂಲರ್ಸ್ ಎಲ್ಲ ಇಲ್ಲಿ ರೂಲ್ ಮಾಡೋರೆ. 7th 8th ಇದು ಹಂಪಿ ಇದೆಲ್ಲ ಬರ್ಬೋದು. ಹಿಸ್ಟರೀಸು, ಜಿಯೋಗ್ರಫಿ, ಹಿಸ್ಟರಿ ಇಲ್ಲ ನೋಡಿ. ನಮಗೆ ಯಾರೂ ಗೈಡ್ ಇಲ್ಲ, ಯಾರೂ ಗೈಡ್ ಮಾಡ್ತಿಲ್ಲ. ಗೈಡ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಗೈಸ್, ನೀವೇ ನೋಡ್ಬೋದು. ಎಷ್ಟೊಂದು ಜನ ಬಂದಿದ್ದಾರೆ ಗೈಸ್ ನೋಡಿ. ನಮ್ಮ ಹುಡುಗನೇ ಬಂದವನೆ, ಇವನು ಯೂಟ್ಯೂಬರ್. ಇವಾಗ ಯೂಟ್ಯೂಬ್ ಕಂಟೆಂಟ್ ಸ್ಟಾರ್ಟ್ ಮಾಡ್ತವನೆ, ನನ್ನ ಇನ್ಸ್ಪೈರ್ ಆಗಿಬಿಟ್ಟು. ನೆಕ್ಸ್ಟ್ ನೋಡ್ಬೋದು, ಅಲ್ಲೂ ಗುಡ್ಡ ಬೆಟ್ಟ ಎಲ್ಲ ಐತೆ. ಎಷ್ಟೊಂದು ಜನ ಅಲ್ಲಿ ಇನ್ನೊಂದು ಹೋಗಿದ್ವಿ, ಅದು ಮಿಸ್ಸಾಗಿ ಮಾಡೋಕ್ಕಾಗಿಲ್ಲ ವಿಡಿಯೋ. ಎಲ್ಲರೂ ಒಂದ್ಸಲಿ ಬರಬೇಕು ಹಂಪಿಗೆ ನೋಡಿ ಸ್ಟೋರೀಸು. ಆಮೇಲೆ ಗೈಡೆನ್ಸ್ ಜೊತೆ ಬನ್ನಿ ಎಲ್ಲರೂ. ಇವಾಗ ತಿರ್ಗಾ ಆಚೆಗೆ ಹೋಗ್ತಾ ಇದ್ದೀವಿ, ಎಕ್ಸಿಟ್ ಗೇಟ್ ಆ ಕಡೆ ನೋಡಿ. ಅಲ್ಲಿನೇ ಆಟ ಆಡ್ಕೊಂಡು ಬರ್ತಿದ್ದ ನೋಡಿ. ಅಂಜನಾದ್ರಿ ಬೆಟ್ಟದ ಹತ್ರ ಅಲ್ಲಿರೋದಲ್ಲು ನೋಡಿ, ಏನೋ ಥ್ರೋ ಮಾಡ್ತವನೆ. ಫೋರ್ಟ್ ಥರ ಇದೆ ಇದುವೆ. ಇದು ರಾಣಿ ನೋಡಿ. ಮೇಲೆ ಹತ್ತಕ್ಕಿಲ್ಲ, ಇದು ಮಾಡ್ತಾಯಿದ್ರಂತೆ, ಯೂಸ್ ಮಾಡ್ತಿದ್ರಂತೆ ಇದನ್ನು. ಇದು ಯಾಕೆ ಅಂದರೆ ಯೂಸ್ ಮಾಡ್ತಿದ್ದು ಎನಿಮೀಸ್ಗಳು ಯಾರು ಮುಂದೆ ಬರಬಾರ್ದು. ಇವಾಗ ಗೈಡೆ ಕೆಳಗಡೆ ನೋಡಬೇಕು ಎನಿಮೀಸ್ನ, ಅದಕ್ಕೆ ಯೂಸ್ ಮಾಡ್ತಿದ್ದಂತೆ ನೋಡಿ. ಈ ಫೋರ್ಟ್ ಹೆಸರು ಗೊತ್ತಿಲ್ಲ, ಈ ಫೋರ್ಟ್ನು ತಿಳ್ಕೊತೀನಿ ಇವಾಗ, ಅದನ್ನು ಹಾಕ್ತೀನಿ ಇವಾಗ ವಿಡಿಯೋ. ಎಲ್ಲರೂ ಕೂತಿದ್ದೀವಿ ಇಲ್ಲೇ. ಎಂಟ್ರೆನ್ಸ್ ಗೇಟ್ ಇದು, ಅಲ್ಲಿಗೆ ಹೋಗಿದ್ದು ಗೇಟು. ಇಲ್ಲೇ ನಮ್ಮ ಅಣ್ಣ ಇದ್ರು. ಪೊಲೀಸ್ ಎಲ್ಲ ಇಲ್ಲೇ ಇದ್ದಾರೆ, ಏನು ಜಗಳ ಆಡೋಕ್ಕೆಲ್ಲ ಬಿಡಲ್ಲ. ಇಲ್ಲೇ ನಮ್ಮ ಅಜ್ಜಿ ಕರೀತಿದ್ದಾರೆ, ನಾವು ತೆಲುಗು ಮಾತಾಡೋದು ನೋಡಿ. ನೆಕ್ಸ್ಟ್ ನಾನು ಇದು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋಗೆ ಮಾಡ್ತೀನಿ. ಯಾವ ಪಾಪು ಪಾಪು ಜೊತೆನಾ? ಪಾಪು ಜೊತೆ ಫೋಟೋ ಇಳಿ ಅಂತವ್ರೆ, ಇಳಿದ್ಬಿಟ್ಟು ಆ ಫೋಟೋನ ಹಾಕ್ತೀನಿ ಗೈಸ್ ನೋಡಿ. ಗಿದವಿ ಅಂತ ಬೈತವ್ರೆ. ಆಯ್ತು ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋಗೆ ಕಮೆಂಟ್ ಮಾಡಿ. ಎಷ್ಟೊಂದು ಜನ ಅಮೇರಿಕನ್ಸು ಬಂದವ್ರೆ ನೋಡಿ, ಚಿಕ್ಕ ಹುಡುಗಿಯರೆಲ್ಲ ಬಂದವ್ರೆ ನೋಡಿ. ಇಲ್ಲಿ ನೀವು ನನ್ನ ತಮ್ಮನ ವಿಡಿಯೋ ಮಾಡ್ತಾವನೆ, ಇವನು ಅಷ್ಟೇ. ಇಲ್ಲಿ ಯೂಟ್ಯೂಬರ್ ಇದ್ದಾರೆ, ನನಗೆ ಸಪೋರ್ಟ್ ಮಾಡಿ. ನೋಡ್ಬೋದು ಇಲ್ಲಿ ನೀವೇ.
ಆ ಕಡೆ ಮೇಲೊಂದು ಗೇಟ್ ಹಾಕೋರೆ, ಕಿಂಗ್ಸ್ ಅನ್ಸುತ್ತೆ ಇದು, ಗೊತ್ತಿಲ್ಲ ನನಗೂ. ಮೇಲ್ಗೊಂದು ಗೇಟ್ ಹಾಕೋರೆ. ಇಲ್ಲಿ ರಾಜು ಪೂಜೆ ಮಾಡಿಸ್ತಾರೆ ಮೇಲೆ ಹಂಗೇನೆ ನಮ್ಮ ಮಾವನು ಅಲ್ಲಿದೆ ನೋಡಿ. ಇಲ್ಲಿ ಊಟಕ್ಕೆ ಟಿಫನ್ಗೆಲ್ಲ ಕುತ್ಕೊಂಡಿರ್ಬೋದು, ಗೊತ್ತಿಲ್ಲ ನೋಡಿ. ಸರಿ, ಮೇಲಕ್ಕೆ ಹೋಗೋದ ಬನ್ನಿ ಗೈಸಲ್ಲಿ, ಮೇಲಕ್ಕೆ ಹೋಗೋದ ಅಲ್ಲಿ. ಎಷ್ಟು ಜನ ಬಂದಿದ್ದಾರೆ. ಈ ಕಲ್ಲನ್ನೆಲ್ಲ ಹೆಂಗೆ ಎತ್ಕೊಂಡ್ಬಂದಿರ್ಬೋದು ಅಂತ ನನಗೆ ಅದು ಕ್ವಶನ್. ಯಾರಿಗಾರ ಗೊತ್ತಿದ್ರೆ ಆನ್ಸರ್ ಹೇಳಿ ಗೈಸ್. ನೋಡಿ ಇಲ್ಲಿ ಥರ ಕೆತ್ತವ್ರೆ, ಆವಾಗಲೇ ಎಂಥ ಐಡಿಯಾ ಯೂಸ್ ಮಾಡಿದ್ರು ನೋಡಿ ಗೈಸ್. ಈ ಥರ ಕೆತ್ತವ್ರಲ್ಲ, ಇದನ್ನು ಮೊದಲು ಎಷ್ಟೊಂದು ಜನ ಮುಸ್ಲಿಮ್ಸ್ ಅವರೆಲ್ಲ ಬಂದ್ಬಿಟ್ಟು ಇದನ್ನೆಲ್ಲ ಹೊಡೆದಾಕಿದಂತೆ. ನನಗೂ ಗೊತ್ತಿರಲಿಲ್ಲ, ನಮ್ಮಪ್ಪ ಹೇಳಿದ್ರು. ಆಂಜನೇಯ ಮೂರ್ತಿ ಕೆತ್ತವ್ರೆ ಅವಾಗೇನೆ. ಜೈ ಬಜರಂಗಬಲಿ, ಜೈ ಜೈ ಬಜರಂಗಬಲಿ. ನೋಡಿ ಇಲ್ಲಿ ಎಷ್ಟೊಂದು ದೇವ್ರದ್ದು ಕೆತ್ತವ್ರೆ. ಶಿರಾಪಟ್ಟಿ ಗಣಪತಿ, ಇದ್ಯಾರು ಅಂತ ಗೊತ್ತಾಯ್ತಿಲ್ಲ, ಇದು ಗೊತ್ತಾಯ್ತಿಲ್ಲ, ಇದು ಗೊತ್ತಾಯ್ತಿಲ್ಲ ನನಗೆ, ಇದು ಗೊತ್ತಾಯ್ತಿಲ್ಲ, ಯಾವುದು ಗೊತ್ತಾಯ್ತಿಲ್ಲ. ಹನುಮಂತ ಅದಷ್ಟೇ ಗೊತ್ತಾಗಿದ್ದು. ಇವಾಗ ಪ್ರಾಣಿಗಳನ್ನೆಲ್ಲ ಬೇಟಾಡುವಾಗ ಹಿಂಗೆ ಎತ್ಕೊಂಡು ಹೋಗ್ತಿದ್ರಂತೆ ನೋಡಿ. ಇವಾಗ ಕಡ್ಡಿ ಹಿಂಗೆ ಹಾಕ್ಕೊಂಡು ಪ್ರಾಣಿಗಳನ್ನ ಎತ್ಕೊಂಡು ಹೋಗ್ತಿದ್ದಿದ್ದು ನೋಡಿ ಗೈಸ್. ಇರಿ ಗೈಸ್, ನಮ್ಮ ಅಣ್ಣ ಫೋನ್ ಮಾಡ್ತಾನೆ, ನೆಕ್ಸ್ಟು ಮಾಡ್ತೀನಿ ವಿಡಿಯೋ. ಇವಾಗ ನಮ್ಮ ಅಣ್ಣ ಫೋನ್ ಮಾಡಿದರು, ಅದಕ್ಕೆ ಆಗಿಲ್ಲ. ಇವರು ನಮ್ಮ ದೊಡ್ಡಪ್ಪ ನೋಡಿ, ಕಾವ್ಯ ಆಂಟಿ. ಇದನ್ನೆಲ್ಲ ಹೆಂಗೆ ಕೆತ್ತಿದ್ರು ಅನ್ನಿಸ್ತೈತೆ ನನಗೆ ನೋಡಿದ್ರೆ. ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಗಳೆಲ್ಲ ಹೆಂಗೆ ಫಿಕ್ಸ್ ಮಾಡಿದ್ರು ಯಪ್ಪ. ಆವಾಗಲೇ ಈ ಥರ ಎಲ್ಲ ಮಾಡ್ತಾರ ಅನಿಸ್ತೈತೆ ನೋಡಿ. ಏನೋ ಇದು ಬರ್ದವ್ರೆ ನೋಡಿ. ಕನ್ನಡ, ಹಿಂದಿ, ಇಂಗ್ಲೀಷ್ ಮಾಡವ್ರೆ. ಆಯಿತು ಗೈಸ್, ಒಂದೇ ನಿಮಿಷ, ನಮ್ಮ ಅಣ್ಣ ಫೋನ್ ಮಾಡ್ತಾನೆ, ಒಂದೇ ನಿಮಿಷ ಗೈಸ್ ಪ್ಲೀಸ್. ಸಾರಿ ಗೈಸ್, ಇವಾಗ ನಮ್ಮ ಅಣ್ಣ ಫೋನ್ ಮಾಡಿದ್ದ, ಅದಕ್ಕೆ ಇವಾಗ ಮಾಡೋಕ್ಕಾಗಿಲ್ಲ ನೋಡಿ. ಇವಾಗ ಎಷ್ಟೊಂದು ಜನ ಫೋಟೋ ಎಲ್ಲ ಇಳಿಸ್ಕೊತಿದ್ದಾರೆ ಇಲ್ಲೇ. ಹೆಂಗೆ ಕೆತ್ತಿದಾರೋ ಇದನ್ನು. ಗೈಡೆನ್ಸ್ ಇರಬೇಕಾಗಿತ್ತು, ಅವಾಗ ಚೆನ್ನಾಗಿರೋದು. ಅವ್ರನ್ನೆಲ್ಲ ಕೇಳ್ಕೊಂಡು ನಿಮಗೂ ಹೇಳ್ಬೋದಾಗಿತ್ತು. ಸಾರಿ ಗೈಸ್, ಯಾರಿಗೂ ಗೈಡ್ ಇಸ್ಕೊಂಡಿಲ್ಲ. ಅಪ್ಪಂಗೆ ಹೇಳ್ದೆ ನಾನು ಗೈಡ್ ಇಸ್ಕೊಳ್ಳೋಕ್ಕೆ, ಅಪ್ಪ ಬೇಡ ಅಂದರು. ಯಾರೂ ಜಾಸ್ತಿ ಗೈಡ್ಸು ಇಲ್ಲ ಇಲ್ಲಿ ಕೇಳೋದ ಅಂದರೆ. ಆಯಿತು ಗೈಸ್, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅದೆಲ್ಲ ಹೇಳ್ತೀನಿ. ಹಂಗೆ ಇಲ್ಲಿ ಏನೋ ಇದೆ ನೋಡೋದೆ, ಬನ್ನಿ ಕೇಳೋದೆ ಯಾರನ್ನಾರ. ಹಾಗೆ ಅಷ್ಟೆಲ್ಲ ಹಂಗಾಗೈತೆ ದಾರಿ. ಇದೇನು ಅಂತ ನಂಗೆ ಅರ್ಥ ಆಯ್ತಿಲ್ಲ.
ಇದೇನಿದು? ಹಾಂ, ಹಳಿಲಲ್ಲ, ಇದು ಏನಕ್ಕೆ ಯೂಸ್ ಮಾಡ್ತಿದ್ದಿದ್ದು ಅಂದ್ಬಿಟ್ಟಿದ್ದಲ್ಲ. ಹಾಂ, ಕುದುರೆ ಎಲ್ಲ ಕಟ್ತಿದ್ದಿದ್ದಾ? ಕುದುರೆ ಎಲ್ಲ ಕಟ್ತಿದ್ರಂತ ಗೈಸ್. ಇವಾಗ ಇದು ಕುದುರೆ ಎಲ್ಲ ಕಟ್ಟೋಕ್ಕೆ ಯೂಸ್ ಮಾಡ್ತಿದ್ದಿದ್ದು ಕಲ್ಲನ್ನೆಲ್ಲ. ಅವಾಗ ಎಂಥ ಟೆಕ್ನಾಲಜಿ ಯೂಸ್ ಮಾಡಿರಬಾರ್ದು, ಇವಾಗೆಲ್ಲ ಟೆಕ್ನಾಲಜಿ ಅವಾಗಿರೋದು. ನೋಡಿ ಅಲ್ಲಿ ಯಾರ್ದ ಸೌಂಡ್ ಬತ್ತು, ಹೋಗ್ಬಿಟ್ಟು ನೋಡೋದೇ ಇರಿ. ಒಂದೇ ನಿಮಿಷ ಗೈಸ್, ಅಲ್ಲಿಗೆ ಹೋದ ತಕ್ಷಣ ತಿರ್ಗಿ ಮಾಡ್ತೀನಿ. ಬಾಯ್ ಗೈಸ್. ಇವಾಗ ವಿಠಲ ಮಂದಿರ ಮತ್ತು ಕಲ್ಲಿನ ಇದಕ್ಕೆ ಕಲ್ಲಿನಿಂದ ಏನೋ ಕಟ್ಟೋರಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗೈತೆ ಇಲ್ಲೂ ರೂಟು. ಇವಾಗ ಬಸ್ಸಿಂದ ಹೋಗ್ತಾರದು ಎಲ್ಲರೂ. ಗೈಡೆನ್ಸು 640 ರೂಪೀಸ್ ಎಷ್ಟು ಕೇಳಿದ್ರು, ಅದಕ್ಕೆ ಬೇಡ ಅಂದ್ವಿ. ನೋಡಿ ಅಲ್ಲಿ ಈ ಥರ ಬೆಳಕಾಯಿ ಬೇಡ ಬೇಡ ದೇವಸ್ಥಾನ ಇಲ್ಲಿಂದ ಹಿಡಿಯುತ್ತೀರಾ? ನೋಡಿ ಇಳಿತಿದ್ದಾರೆ ಇವಾಗ. ಇವಾಗ ಬಾಗಿಲು ಮುಚ್ಬಿಟ್ಟು ನೋಡಿ ಇಲ್ಲಿ ಎಲ್ಲ, ಅಲ್ಲೆಲ್ಲ ವಿಡಿಯೋ ಮಾಡ್ತೀನಿ ಗೈಸ್. ತಿರ್ಗಾ ತೋರಿಸ್ತೀನಿ ಇಲ್ಲಿ. ಇವಾಗ ಹೊರಗಡೆ ಬಂದಿದ್ದೀವಿ. ಎಷ್ಟೊಂದು ಕ್ರೌಡ್ ಇದೆ ಇಲ್ಲಿ. ಗೈಡ್ನ ಅಪ್ಪ ಕೇಳ್ತಿದ್ದಾರೆ, ಗೈಡ್ ಬರ್ತಾರೆ ಅನ್ಸುತ್ತೆ ಇವಾಗ. ಹೇಳ್ತಾರೆ ಎಲ್ಲ ಇದ್ರ ಬಗ್ಗೆ ಎಲ್ಲ. ಆಯ್ತು ಗೈಡ್, ಗೈಡ್ ಏನೇನು ಹೇಳ್ತಾರೆ ಅದನ್ನೆಲ್ಲ ಹೇಳ್ತೀನಿ ಇವಾಗ. ಏನು ಸರ್, ಹಂಗೆ ಹೇಳ್ತೀನಿ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿ ಸರ್. ಉಲ್ಟಾ ಕ್ಯಾಮ್ರಾ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್. ಕರೀತಾರೆ ಮೇಡಮ್. ನೋಡಿ ಅಲ್ಲಿ ಹಿಂದೆ ಇದು ಕಾಣ್ತಿದೆ ನೋಡಿ, ಡೂಮ್ ಕಾಣುತ್ತಲ್ವ, ಅದೇ ನೋಡಿ ದೇವಸ್ಥಾನ ಹಿಂದೆ ಕಾಣ್ತಿದೆಯಾ. ಆಮೇಲೆ ಕರ್ಕೊಂಡು ಹೋಗ್ತಿಲ್ಲ ನಿಮಗೆ. ವಿಠಲ ದೇವಸ್ಥಾನ ಅಂದರೆ ವಿಷ್ಣು ದೇವಸ್ಥಾನ. ಶಿವನಿಗೆ ಹೆಂಗೆ ನಂದಿಯನ್ನು ನೋಡ್ತಾರೆ ಸರ್, ವಿಠಲ ಅಂದರೆ ವಿಷ್ಣು ಆಗಿರೋದು. ವಿಷ್ಣುಗೆ ವಾಹನ ಯಾವ್ದು ಹೇಳಿ? ನೋಡಿ ಇಲ್ಲಿ ಮೂಗು ಚೂಪಾಗಿದೆ, ಬುಧದ ಪಕ್ಕದಲ್ಲಿ ರಥಗಳು ಕಾಣುತ್ತಲ್ವ ಸರ್, ಗರುಡ ದೇವರು. ಇದೇ ರೀತಿ ರಥದ ಒಳಗಡೆ ಇರೋದು, ಮತ್ತೆ ನೀವು ಹೊರಗಡೆನೂ ಗರುಡ ದೇವರು ನೋಡ್ಬೋದು. ಇದಕ್ಕೆ ಗರುಡ ರಥ ಅಂತೇಳಿ ಕರೀತಾರೆ. ನೋಡಿ ಎಲ್ಲರೂ ಇದಕ್ಕೆ ಏಕಶಿಲಾ ರಥ ಅಂತೇಳಿ ಕರೀತಾರೆ. ಅದು ಏಕಶಿಲಾ ರಥ ಅಲ್ಲ, ಕಲ್ಲಿನಲ್ಲಿ ಕಲ್ಲನ್ನು ಹೋಲ್ ಮಾಡಿ ಇಂಟರ್ಲಾಕ್ ಸಿಸ್ಟಮ್ ಮಾಡಿದ್ದಾರೆ. ನೋಡಿ ಇದು ದೊಡ್ಡದು ಆ್ಯಕ್ಚುಲಿ ಇದೆಯಲ್ಲ ಸರ್, ಆ್ಯಕ್ಚುಲಿ ನೋಡಿ ಹೋಲ್ ಮಾಡಿ ಕೂರಿಸಿ ಅದೇನಾಗುತ್ತೆ, ಲಾಕಿಂಗ್ ಆಗುತ್ತೆ, ಇಂಟರ್ಲಾಕ್ ಆಗುತ್ತೆ. ಈ ವೀಲ್ ಈಚೆ ಬರ್ದಿಲ್ಲ ಅಂತ ನೋಡಿ, ಮುಂದ್ಗಡೆ ವೀಲ್ ನೋಡಿ, ಮೇಲ್ಗಡೆ ಔಟರ್ ಲಾಕ್ ಇದೆ ನೋಡಿ, ಕಾಣುತ್ತಲ್ವ. ಈ ಎತ್ತಿನ ಗಾಡಿಯಲ್ಲಿ ಕೀಲ್ ಅಂತ ಮಾಡ್ತಾರೆ ನೋಡಿ, ಆಗಿನ ಕಾಲ ಬ್ರೇಕರ್ ಇದು. ಇದೆಲ್ಲ ಪೇಂಟಿಂಗ್ ಕಾಣುತ್ತೆ ನೋಡಿ, ಗ್ರೀನು ರೆಡ್ ಎಲ್ಲ ಕಲರ್ ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ವೆಜಿಟೇಬಲ್ ಪೇಂಟಿಂಗ್ಸ್ ಇದು. ಆ ಬಿಸಿಲು ಮಳೆಗೆ ಹೋಗಿದೆ, ಎಲ್ಲಿ ಬಿಸಿಲು ಮಳೆ ಬಿದ್ದಿತ್ತು ಅಲ್ಲಿ ಮಾತ್ರ ಉಳಿದಿರ್ತಕ್ಕಂಥ ನಿಂತ ಪ್ಲೇಸಲ್ಲಿ ನಿಂತಿರೋದಕ್ಕೆ ರಥಪೀಠ. ಇದು ನೋಡಿ ನವಗ್ರಹ ಪೀಠ, ಇದು ನೋಡಿ ನೈವೇದ್ಯ ಪೀಠ, ಇದು ಬಂದು ದೀಪಸ್ತಂಭ. ಮುಂದೆ ಕಾಣುತ್ತಲ್ವಾ ತುಳಸಿ ಬೃಂದಾವನ ಅಂತ, ತುಳಸಿ ಕಟ್ಟೆ, ದೀಪಸ್ತಂಭ, ನೈವೇದ್ಯ ಪೀಠ, ನವಗ್ರಹ ಪೀಠ, ಇದು ಬಂದು ರಥಪೀಠ, ಪಂಚಪೀಠ ಅಂತೇಳಿ ಕರೀತಾರೆ. ಸಂತ ಪುರಂದರದಾಸರು ಕೇಳಿದಿರಲ್ವ, ಸಂಗೀತ ಪಿತಾಮಹ ಪುರಂದರದಾಸರು ಸುಮಾರು 4,75,000 ಕೀರ್ತನೆಗಳನ್ನು ಹೇಳ್ತಾ ಪುರಂದರದಾಸರು ಭಜನೆ ಮಾಡಿದಂಥ ಭಜನಾ ಮಂಟಪ ಅಂತೇಳಿ ಕರೀತಾರೆ. ಇದು ನೋಡಿ ಸಂಪೂರ್ಣವಾಗಿ ವಾಸ್ತುಪ್ರಕಾರವಾಗಿ ಮಾಡಿದ್ರು. ಅಗ್ನಿಮೂಲೆಯಲ್ಲಿ ಬಂದು ಇಲ್ಲಿ ಅಡುಗೆ ಮನೆ ಇದೆ. ಆ ಮೇಲೆ ವೆಂಟಿಲೇಷನ್ ಇದೆಯಲ್ಲ ಮೇಡಮ್, ಅದು ನೋಡಿ ಹೊಗೆ ಹೋಗಿಗೆ ಚಿಮ್ನಿ ಅದು ಮೇಲ್ಗಡೆ ಇದೆಯಲ್ಲ CC ಕ್ಯಾಮ್ರಾ ಹತ್ರ. ಇದೆಲ್ಲ ನೋಡಿ ಭೋಜನ ಶಾಲಾ ಅಂತೇಳಿ. ಇದೇ ರೀತಿ ನೋಡಿ ಇಲ್ಲಿ ಟಾಪ್ ಇದ್ದು ಕಂಬಗಳು ಮಾತ್ರ ಕಾಣುತ್ತೆ. ಇಲ್ಲಿಂದ ಹಿಡಿದು ನೋಡಿ ಈ ಸೈಡ್ವರೆಗೆ ಬರುತ್ತೆ ಸರ್. ಬಂದ ನಂತರ ಉಳ್ಕೊಳ್ಳಿಕ್ಕೆ ಗೆಸ್ಟ್ ಹೌಸ್ ಅಂತೇಳಿ. ಅಂದರೆ ಅವಾಗ ಈ ಹೋಟೆಲ್ ಲಾಡ್ಜ್ ಎಲ್ಲ ಇರಲಿಲ್ಲ. ಇಲ್ಲಿ ಅನ್ನಪ್ರಸಾದ ತಯಾರಾದ್ಮೇಲೆ ಡೈನಿಂಗಲ್ಲಿ ಊಟ ಮಾಡ್ತಾಯಿದ್ರು, ವಿಶ್ರಾಂತಿ ತಗೊಳ್ತಾ ಇದ್ರು ಅಂತೇಳಿ. ನೋಡಿ ಈಗ ನೀವು ನಿಂತಿರ್ತಂಥ ಸೌತ್ ಹಂಪಿ, ಅದು ನೋಡಿ ನಾರ್ತ್ ಹಂಪಿ, ಹನುಮಂತ ಹುಟ್ಟಿದಂಥ ಜನ್ಮಸ್ಥಳ. ಆ ದೇವಸ್ಥಾನ ಮುಂದೆ ಬಂಡೆ ಇದೆಯಲ್ಲ, ಹನುಮಂತ ಮುಖ ಕಾಣುತ್ತೆ ನೋಡಿ ಸರ್, ಬಾಯಿ ಮೂಗು ಕಣ್ಣು ಕಾಣುತ್ತೆ ನೋಡಿ. ಕಾಣುತ್ತಾ ಮೇಡಮ್ ಅವರೇ? ದೇವಸ್ಥಾನ ಮುಂದೆ ಫ್ರಂಟಿಗಿದೆ ನೋಡಿ, ಬಾಯಿ ಮೂಗು ಕಣ್ಣು ಕಾಣುತ್ತೆ ನೋಡಿ. ಹೌದು ಫ್ರಂಟ್.
ಹೆಂಗೆ అందరు ఇపాక రెండు బండి వచ్చింది ನೋಡ್ತಾರ ಹಾಂ ನೋಡಿ ತೋರಿಸಿ ಮೂಲಲ್ಲಿ ಬಾಯಿ ಹೆಂಗೆ ಕಾಣೋದು ಆ ಕಲ್ಲು ದೊಡ್ಡ ಬಂಡೆ ಹೆಂಗೆ ಕಾಣ್ತದಲ್ಲ ನೋಡಿ ಕಲ್ಲಿಗೆ 3 ಅಂತಸ್ತಿದೆ 2 ಅಂತಸ್ತ ಮೇಲೆ ಬಂಗಾರದ ಕಳಶ ಇತ್ತು ತಿಳ್ಕೊಂಡು ದಾಳಿ ಮಾಡಿದ ಕಳಶವನ್ನು ತಗೊಂಡು ಫಿರಿಂಗಿಗಳಿಂದ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು ಇದೇ ರೀತಿ ನೋಡಿ ಬ್ರಿಕ್ ವರ್ಕ್ ರಥದ ಮೇಲೆ ನಿಂತು ಸರ್ 1856ರಲ್ಲಿ ಬ್ರಿಟಿಷರು ಕೊಡರಪ್ಪ ಮತ್ತು ಡೂಮ್ ಇತ್ತು ಅವಾಗ ಇದೆಲ್ಲ ಕಾಡಾಗಿತ್ತು ಈಗ ನೋಡಲಿಕ್ಕೆ ಸುಂದರವಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನೀವೇನೇ ನೋಡ್ಬೋದು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡ್ತವ್ರೆ ಎಲ್ಲರೂ ಒಂದ್ಸಲಿ ಬಂದ್ಬಿಟ್ಟು ನೋಡಿ ಗೈಡ್ನ ಮೀಟ್ ಮಾಡಿ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಅಲ್ಲಿ ನಿಮಗೆ ಇಂಡಿಕೇಶನ್ ಕಾಣುತ್ತೆ ನೋಡಿ ಶಿವನ ಕಲಿಯುವಂಥ ಸ್ಟ್ಯಾಚು ಕಾಣುತ್ತೆ ನಿಮಗೆ ರೆಡ್ ಒಂದು ಪಕ್ಕದಲ್ಲಿ ನೋಡಿ ಕಡಲೆ ಇದೆ ನೋಡಿ ಈ ಕಡೆ 28 ಈ ಕಡೆ 28 56 ಸಂದರ್ಭದಲ್ಲಿ 56 ರೀತಿ ಸೌಂಡ್ 15ನೇ ಶತಮಾನದಲ್ಲಿ ಕೃಷ್ಣ ದೇವರಾಯ ಅವ್ರ ವೈಫ್ ಒಂದು ಚಿನ್ನಮ್ಮ ದೇವಿ ರಾಜನ ಇರ್ತೈತೆ ಆ ಚಿನ್ನ 1513 ಕೃಷ್ಣದೇವರನ್ನ ವೈಫ್ ಚಿನ್ನಮ್ಮ ದೇವಿ ಮಧ್ಯದಲ್ಲಿ ನಾಟ್ಯ ಮಾಡಬೇಕಾದ್ರೆ ಶ್ರೀಗಂಧದ ಕೊಲುಗಳಿಂದ ಸಂಚಿಗಳನ್ನು ನೋಡಿ ಈ ಕಡೆ 28 ಈ ಕಡೆ 28 56 ಕಂಬಗಳಲ್ಲಿ 56 ಜನ ಇರ್ತಾರೆ ಸಂಗೀತವನ್ನು ಗಂಧದ ಕೊಲುಗಳಿಂದ ನಡೆಸ್ತಾ ಇದ್ರೆ ಮೇಲೆಲ್ಲ ಟ್ಯಾಪ್ ಬಿದ್ದಾಗ ಇದೆಲ್ಲ ಕಂಪ್ಲೀಟಾಗಿ ಕ್ಲೋಸ್ ಆಗಿದ್ದಾಗ ಸಂಗೀತವಾದ್ಯ 1 ಇಂಚು ಒಂದು ಹಾಕಿ ಕಳಿಸ್ತಾ ಇತ್ತು ಯಾಕೆಂದರೆ ನೀರಷ್ಟು ಬೆಟ್ಟ ಗುಡ್ಡಗಳಿಗೆ ಪ್ರತಿಧ್ವನಿ ಆಗ್ತೈತೆ ಎಕೋ ಆಗ್ತೈತೆ ಸೊ ಸುಲ್ತಾನ್ದು ತಾಳಿಕೋಟೆ ಕದನದಲ್ಲಿ ಯುದ್ಧದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹಂಪಿಯನ್ನು 3 ತಿಂಗಳು ಸುತ್ತಾಕಿ 3 ತಿಂಗಳು ಲೂಟಿ ಮಾಡ್ತಾರೆ ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮರದ ತುಂಡುಗಳನ್ನ ಬೆಂಕಿ ಹಾಕಿ ಸುತ್ತಾಕಿರೋದ್ರಿಂದ ನೋಡಿ ಹೀಟಾಗಿ ಆ ಕಲ್ಲಿನ ಸಿಲಿಗೆಲ್ಲ ಕುಸಿದು ಬಿದ್ದೋಗಿದೆ ಕಾಣುತ್ತಲ್ಲ ಈ ಹೊರಗಡೆ ರಾಣಿ ನೃತ್ಯ ಮಾಡಬೇಕಾದ್ರೆ ಎಲ್ಲ ಕಡೆ ಸ್ಪೀಕರ್ಗಳನ್ನ ಹಾಕಿ ಲಾಕ್ ಮಾಡ್ತಾರೆ ಇತ್ತೀಚೆಗೆ ನೋಡಿ ಬೀಳುತ್ತಂತಲೇ ನಮ್ಮದು ಸಪೋರ್ಟ್ ಕಟ್ಟಿರ್ತಾರೆ ಈಗ ಹೊಸದಾಗಿ ಏನು ಮಾಡೋದು ಯುದ್ಧದನ್ನು ಸಂರಕ್ಷಣೆ ಮಾಡ್ತಾರೆ ಅಲ್ಲಿ ಕೆತ್ತನೆ ಮಾಡೋದನ್ನು ಕೆತ್ತನೆ ಮಾಡಿಸಿದ್ರೆ ಬಂದ್ ಮಾಡಿಸಿದ್ರು ಮಾಡಬೇಡಿ ಅಂತ ಕರೆ ಮಾಡಿ ಇದೆಲ್ಲ ಕ್ಲೋಸ್ ಮಾಡ್ತಾರೆ ನೀವು ಬೆಳ್ಳಿ ಕಾಲಂದ್ರೆ ಫಿಲ್ಮ್ ನೋಡಿದ್ರಲ್ಲ ಮಾನಸ ಡ್ಯಾನ್ಸ್ ಮಾಡೋದು ಇಲ್ಲ ನೋಡಿ ಕೇಳಿ ಸರಿ ಕಲ್ಲು ಕನ್ನಡ ನೋಡಿ ಅಂತ ಕೃಷ್ಣವರ್ಧನ ಕರ್ನಾಟಕದ ಇತಿಹಾಸದಲ್ಲಿ ಹೇಳದ್ಲಲ್ಲ ವೇದ ಹೇಳೋದು ಬೆಳ್ಳಿ ಕಾಲಂಗರದಲ್ಲಿ ನೋಡಿದ್ರದ ಫ್ರೆಂಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಚೆನ್ನಾಗಿ ಗರುಡ ರಥ ಗರುಡಗಂಬ ಇಲ್ಲ ಗರುಡ ರಥ ಇರ್ತದೆ ನೀವು ಹಂಪಿ ವಿರೂಪಾಕ್ಷ ದೇವಸ್ಥಾನ ಹೋಗಿದ್ರೆ ಆ ವಿರೂಪಾಕ್ಷ ದೇವಸ್ಥಾನದಿಂದ ಏನು ವ್ಯಾಪಾರ ಮಾಡ್ತಿದ್ರು ಗೊತ್ತಾ ನಿಮಗೆ ಮುತ್ತು ರತ್ನಗಳನ್ನ ಸೇಬಿಂದ ಅಲ್ಲಿ ವ್ಯಾಪಾರ ಮಾಡ್ತಿದ್ರು ಆಮೇಲೆ ಶಾಸ್ತ್ರಗಳ ಗಣೇಶ ಅಂತ ನೋಡಿದ್ವಿ ಅಲ್ಲಿ ಕೃಷ್ಣನ್ ಟೆಂಪಲ್ ಮುಂದೆ ದವಸ ಧಾನ್ಯಗಳನ್ನ ಮಾಡಲಿಕ್ಕೆ ಸ್ಪೈಸಸ್ ಬರ್ಗರ್ ಇದೆ ನಂಬರು ಪದಾರ್ಥ ಮಾಡೋದು ಲೋಟಸ್ ಮಾಲತ್ತ ಬಂದ್ಬಿಟ್ಟು ಪಾನ್ಸುಪರಿ ಬರ್ಗರ್ ಎಲ್ಲಟಿಕೆ ಮಾಡೋಂಥದ್ದು ಈ ವಿಠಲ ದೇವಸ್ಥಾನ ಮುಂದೆ ಇರೋದು ಕುದುರೆ ಮಾಡೋಂಥ ಮಾಡ್ತಿದ್ರು ಆರ್ಟ್ಸ್ ಬರ್ಗರ್ ಕುದುರೆ ಮಾಡೋಂಥ ಮಾಡ್ತಿದ್ರು ನೋಡಿ ವಿದೇಶದಿಂದ ಬರ್ತಾ ಇದ್ದಾರೆ ಕಡಲೆಕಾಳು ಗಣಪತಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಸರ್ ನೋಡಿ ಈಗ ನೀವು ದಾರಿಯಲ್ಲಿ ಬರಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಸಾಲ ಕಂಬಗಳು ನೋಡಿದ್ರಲ್ಲ ಅವೆಲ್ಲ ಕುದುರೆಗಳನ್ನ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗ್ತದೆ ವಿದೇಶದಿಂದ ಬರ್ತಾಯಿದ್ರು ಸೊ ಫಸ್ಟ್ ಬಂದ್ಬಿಟ್ಟು ನೋಡಿ ಚೈನೀಸ್ ನೋಡಿ ಚೈನೀಸು ಪೋರ್ಚುಗೀಸು ನೋಡಿ ಅರೇಬಿಯನ್ ಪರ್ಷಿಯನ್ ಮಂಗೋಲಿಯಿಂದ ಬಂದು ಹೊರಗಡೆ ಯುದ್ಧದ ಕುದುರೆ ಬಾಲ ಇಲ್ಲಿಂದ ಮುತ್ತು ರತ್ನಗಳನ್ನು ಸಂಬಾರ ಪದಾರ್ಥಗಳನ್ನು ರೇಷ್ಮೆ ಬಟ್ಟೆಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಈಗೆಲ್ಲ ನೀವು ಹಂಪಿ ತೊಗೊಂಡ್ಬರ್ತೀರಿ ಅದಕ್ಕೆಲ್ಲ ಇದೆಲ್ಲ ಎವಿಡೆನ್ಸ್ ಸರ್ ಕುದುರೆಯನ್ನು ತೊಗೊಬೇಕಾದ್ರೆ ನೋಡಿ ಕುದುರೆಯನ್ನು ತೊಗೊಬೇಕಾದ್ರೆ ಕುದುರೆಯ ವಯಸ್ಸನ್ನು ತಿಳ್ಕೊಂಡು ಹಲ್ಲುಗಳನ್ನು ಅನಿಸ್ಬಿಟ್ಟು ಈಗ ದನಗಳು ಅಂತ ಅಂತಾರೆ ಹಲ್ಲು ಅನಿಸ್ತಾರೆ ನೋಡಿ ಆಗಿನ ಕಾಲದಲ್ಲಿ ಹಲ್ಲು ಅನಿಸಿ ಕುದುರೆ ಏಜನ್ನು ತಿಳ್ಕೊಂತಾರೆ ಕಾಣ್ತಾ ನಿಮಗೆ ಹಲ್ಲು ಅನಿಸಿದ್ರೆ ಏಜ್ ಗೊತ್ತಾಗುತ್ತೆ ಅಂತ ಕಾಣುತ್ತಲ್ವಾ ನೋಡಿ ಒಳಗಡೆ ರಾಣಿಯರು ಹುಟ್ಟೆ ಮಾಡಬೇಕಾದ್ರೆ ಕರ್ಟನ್ಸ್ ಕಟ್ತಾ ಇದ್ರು ಅಂತ ಹೇಳಿ ನೋಡಿ ಇಲ್ಲಿ ಎಲ್ಲ ಕಡೆ ಬುಕ್ಸ್ ಇದೆ ನೋಡಿ ಸ್ಟೋನ್ ರಿಂಗ್ಸ್ ಇದೆಯಲ್ವಾ ಎಲ್ಲ ಕಡೆ ಸ್ಕ್ರೀನ್ ಹಾಕೋದು ಅದು ನೋಡಿ ನಾಗರಾವ್ ಎಡೆ ಬಿಚ್ಚಿದೆ ಕಾಣುತ್ತಾ ನಾಗರಾವ್ ಎಡೆ ಬಿಚ್ಚುತ್ತಲ್ಲ ಆ ರೀತಿ ಮೇಗ್ಲಿಂದ ಇಲ್ಲಿ ಕೆಳಗಡೆ ಹಗ್ಗವನ್ನು ಎಳೆದ್ಬಿಟ್ಟು ಕಟ್ಲಿಕ್ಕಿದೆ ಇದು ಹೋಲ್ ಇದೆ ನೋಡಿ ಕಾಣುತ್ತೆ ಇಲ್ಲಿ ಹೋಲ್
ನೋಡಿ ಇಲ್ಲಿನೂ ಹೋಲಿದೆ, ನೋಡಿ ಅಲ್ಲಿನೂ ಹೋಲಿದೆ, ವಾಕಿಂಗ್ ಮಾಡೋದು. ಈ ನೋಡಿ ಈ ಕಂಬಗಳಲ್ಲಿ ಸೌಂಡ್ ಬರುತ್ತೆ, ಆದರೆ ಏನಾದ್ರು ಇಟ್ಟಿರ್ಬೋದು ಅಂತ ಡೌಟ್ ಬಂದು ಅವಾಗಿನ ಕಾಲದಲ್ಲಿ ಕಲ್ಲಿನಲ್ಲಿ ಟೊಳ್ಳಿದೆ ಅಂತೇಳಿ ಡೌಟ್ ಬಂದು ಒಂದು ಕಂಬ ಹೊಡೆದು ನೋಡಿದ್ದಾರೆ ನೋಡಿ. ಇಂದ್ರಿಂದ ನೋಡಿ ಎರಡನೇ ಕಂಬ ಕಟ್ ಮಾಡಿದ್ದಾರೆ ನೋಡಿ, ಕಾಣಿಸ್ತಾ? ಈ ಕಡೆಯಿಂದ ಹಾಂ, ಅದೇ ಒಳಗಡೆ ಟೊಳ್ಳಿದೆ ನೋಡಿ ಸರ್, ಕಾಣಿಸ್ತಲ್ವಾ? ಆದರೆ ಸೌಂಡ್ ಬರೋದಕ್ಕೆ ಕಾರಣ ಅಂದರೆ ಇವು ನೋಡಿ ಹೈಟ್ ಎತ್ತರವಾಗಿದ್ದಾವೆ, ಇವು ನೋಡಿ ಹೈಟ್ ಕಡಿಮೆ ಇದ್ದಾವೆ. ಇದು ಚೌಕಾಕಾರದಲ್ಲಿದೆ, ಇಲ್ಲಿ ನೋಡಿ ರೌಂಡ್ ಶೇಪ್ ಆಗಿದೆ, ಮೇಲೆ ಹೈಟ್ ಎತ್ತರ ಇದೆ, ಒಂದು ಹೈಟ್ ಕಡಿಮೆ ಇದೆ. ಕಂಬಕ್ಕೆ ಬೀಳ್ತಕ್ಕಂಥ ಹೆವಿ ಲೋಡು, ಒಂದೇ ಕಂಬ ನೋಡಿ ವೈಬ್ರೇಷನ್ ಆಗುತ್ತೆ, ಬೇರೆ ಬೇರೆ ಆಕಾರ, ಸೈಜು, ಕಟ್ಟಿಂಗು, ಶೇಪು, ಡೈಮೆನ್ಷನ್ ಸೌಂಡ್ ಬರುತ್ತೆ, ಶಿಲ್ಪಿಯ ಕೈ ಚಳಕಾಗುತ್ತೆ. ಆಗಿನ ಕಾಲ ಮಾಡಿ ಇಂಜಿನಿಯರಿಂಗ್ ಪ್ಲಾನಿಂಗ್. ಸೊ ಕುದುರೆನ ತಗೊಂಬೇಕಾದ್ರೆ ಅಲ್ಲೇ ಅನಿಸಿದ್ರೆ ಅಂತ ಹೇಳಿದ್ನೆಲ್ಲ ಮೆಡಿಕಲ್ ಚೆಕಪ್. ಇಲ್ಲಿ ನೋಡಿ ಫಿಸಿಕಲ್ ಟೆಸ್ಟಿಂಗ್ ಇದೆ. ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ ನೋಡಿ ಸರ್, ಇದು ಲಾಂಗ್ ಜಂಪ್ ಮಾಡಿಸ್ತಾರೆ ಕುದುರೆಗಳನ್ನು, ಇಲ್ಲಿ ಹೈ ಜಂಪ್ ಮಾಡಿಸ್ತಾ ಇದ್ದಾರೆ. ನಂತರ ನೋಡಿ ಸ್ವಲ್ಪ ಹಿಂದೆ ಬರೀ ಸರ್, ನೋಡಿ ಕುದುರೆನ ತಗೊಂಬೇಕಾದ್ರೆ ಕುದುರೆ ಬಾಯಿನ ಓಪನ್ ಮಾಡಿ ಹಲ್ಲೆ ಅಣಿಸ್ತಾ ಇದ್ದಾರೆ ಸರ್. ಹಲ್ಲೆ ಅಣಿಸಿದ್ರೆ ಏನು ಗೊತ್ತಾಗುತ್ತೆ ಅಂತ. ಈಗಲೂ ದನಗಳು ಅಂತ ಹಲ್ಲೆ ಅಣಿಸ್ತಾರೆ, ಹಲ್ಲೆ ಅಣಿಸ್ಬಿಟ್ಟು ಕುದುರೆ ಇದನ್ನು ತಿಳ್ಕೊತಾ ಇದ್ರು. ಆಮೇಲೆ ಸೈನ್ ಲ್ಯಾಂಗ್ವೇಜ್ ಬಿಟ್ಟು ತೋರಿಸಿ ತಗೊಂಡು ಸೈನ್ ಲ್ಯಾಂಗ್ವೇಜ್ ಒಂದು ರತ್ನ ಒಂದವಳು ಅಂತೇಳಿ. ಈಗಲೂ ದನಗಳು ಅಂತ ಅಂಬೇಕಾರೆ ಟವಲ್ ಅಲ್ಲಿ ಕೈ ಇಟ್ಬಿಟ್ಟು ಇದು ಮಾಡ್ತಾರಲ್ವ, ಆ ರೀತಿ ನೋಡಿ ಸರ್, ಸೈನ್ ಲ್ಯಾಂಗ್ವೇಜ್ ತೋರಿಸ್ಬಿಟ್ಟು ರೇಟನ್ನು ಫಿಕ್ಸ್ ಮಾಡೋದು. ಇಲ್ಲಿ ನೋಡಿ ಹಂಸ ರೀತಿ ಡಿಸೈನ್ ಕಾಣುತ್ತೆ, ಕನಸರಿಗೆ ಹಂಸ ಡಿಸೈನ್ ಇದೆ, ಹಂಸ. ಇದು ದೇವಸ್ಥಾನಕ್ಕೆ ದೀಪಗಳನ್ನು ಇಡಲಿಕ್ಕೆ ಮಾಡೋದು, ಕಾರ್ತಿಕ ಟೈಮಲ್ಲಿ ದೀಪ ಇಡಲಿಕ್ಕೆ. ಇಲ್ಲಿ ಬ್ಯಾಂಗಲ್ಸ್ ರೀತಿ ಡಿಸೈನ್ ಇದೆ ಕಾಣುತ್ತಾ, ಬ್ಯಾಂಗಲ್ಸ್. ನೀರಿದೆಯಾ ಮೇಡಮ್ ನಿಮಗೆ? ನೀರು ಕುಡಿ ಸರ್. ನೋಡಿ ಮಳೆ ಬಂದಾಗ ನೋಡಿ ಮಳೆ ನೀರು ದೇವಸ್ಥಾನ ಒಳಗಡೆ ಹೋಗುತ್ತೆ, ವಾಪಸ್ ಬಂದಾಗ ಇಲ್ಲ ಹೋಲಿದೆ ನೋಡ್ರಿ, ಇಲ್ಲಿಂದ ನೀರು ಬಂದ್ಬಿಟ್ಟು ಹನಿಯಾಗಿ ಮಳೆ ನೀರು ಬಿಡುತ್ತೆ ನೋಡಿ. ಇದಕ್ಕೆ ಅಂದರೆ ಈ ಮಳೆ ನೀರು ಹಿಂದೆ ಹೋಗಿ ಶಿಲ್ಪಕಲೆ ಹಾಳಾಗದಿರಲಿ ಅಂತೇಳಿ ಡ್ರಿಪ್ ಇರಿಗೇಷನ್ ಮಾಡಿರ್ತಕ್ಕಂಥ ಸರ್. ಅದೇ ಗೊತ್ತಾಯ್ತು, ಅಲ್ಲಿಗೆ ಬಿಟ್ಟು ಅಲ್ಲಿಗೆ ಮಳೆ ನೀರು ಹಿಂದೆ ಹೋಗದಿರಲಿ ಅಂತೇಳಿ ಸರ್. ಹಾಂ ನೋಡಿ ಇದೇ ರೀತಿ ಅಲ್ಲಿನೂ ಕಾಣಿಸ್ಕೊಂಡಿದ್ರು, ಅದೆಲ್ಲ ಮಳೆ ನೀರು ತಡೀಲಿಕ್ಕೋಸ್ಕರ ಮಾಡಿರ್ತಕ್ಕಂಥ. ಹೊಸದಾಗಿ ಸಪೋರ್ಟ್ ಕಟ್ಟಿದ್ದಾರೆ ನೋಡಿ, ಈ ಕಡೆ ಹಿಂದೆ ನೋಡಿ ಕೃಷ್ಣದೇವರನ್ನ ವಯಸ್ಸು ನಾಶ ಮಾಡ್ತಿದ್ದು ಸ್ಟ್ಯಾಚು ಇದೆ ಕಾಣುತ್ತಲ್ವ, ಅವರು ರಾಣಿ ನೃತ್ಯ ಮಾಡಬೇಕಾದ್ರೆ ಕಂಬಗಳಿಗೆ ಇಲ್ಲ ಹಿಂದೆಗಡೆಯಿಂದ ಹೋಗೋಣ ಸರ್, ಫ್ರಂಟಿಗೆ ಬರಲ್ಲ ಬರೀ ಸರ್. ಕೆಳಗಿಂದ ಮೇಲೆ ನೋಡಿ, ನೋಡಿ ಕೆಳಗಿಂದ ಮೇಲೆ ಕಾಣ್ತಾ ನೋಡಿ, ಒಂದೇ ಮೂಲಿ ಮಾತ್ರ, ಒಂದು ದಾರನೂ ವಿಶ್ಲಿಕ್ಕೆ ಎಲ್ಲ ಕಡೆ ಅದೇ ರೀತಿ ಮಾಡಿದ್ದಾರೆ ಸರ್. ನೋಡಿ ಕೋಲಾಟಗಳನ್ನು ಆಡುವಂಥ ದಾಂಡಿಯ ಗುಜರಾತ್ ಫೇಮಸ್ ಐತಿ, ಕೋಲಾಟಗಳನ್ನು ಆಡಿದೆ. ಇಲ್ಲಿ ಹೋಳಿ ಹಬ್ಬದಲ್ಲಿ ಹೋಲಿ ಸೆಲೆಬ್ರೇಟ್ ಮಾಡ್ತಾರೆ, ಮೇಲ್ ಅಂಡ್ ಫೀಮೇಲು ಕಲರ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೋಳಿ ಆಡ್ತಿರ್ತಕ್ಕಂಥದ್ದು ಇದು ದಾಂಡಿಯ. ಇದು ನೋಡಿ ದೇವಸ್ಥಾನದ ಸ್ಕೆಚ್ಚು, ಇವ್ರು ನೋಡ್ಬಿಟ್ಟು ದೇವಸ್ಥಾನ ಕಟ್ಟಿದ್ದಾರೆ. ಈಗಲೂ ಇಂಜಿನಿಯರ್ಸ್ ಮನೆ ಕಟ್ಬೇಕಾದ್ರೆ ಪ್ಲಾನಿಂಗ್ ಮಾಡ್ತಾರೆ, ಆಗಿನ ಕಾಲ ಪ್ಲಾನಿಂಗು. ನೋಡಿ ಈ ಶಿಲ್ಪಕಲೆ ಬಂದು ಇಲ್ಲಿ ಕಾಣುತ್ತೆ, ಇದು ದೀಪ ಇಡೋದು ಇಲ್ಲಿದೆ. ಈ ಬಳೆ ಡಿಸೈನ್ ನೋಡಿ ಇಲ್ಲಿ ಕಾಣುತ್ತೆ, ಫೌಂಡೇಶನ್ ನೋಡಿ ಇಲ್ಲಿ ಕಾಣುತ್ತೆ, ಈ ಕಂಬಗಳು ನೋಡಿ ಇಲ್ಲಿದೆ, ಮೇಲೆ ನೋಡಿದ್ರೆ ಟಾಪ್ ಇದೆ. ಇದು ನೋಡಿ ಕಳಸ ಸಣ್ಣದು, ಮೊದಲಿತ್ತು ಈಗಿಲ್ಲ, ಕಳಶನ ತಗೊಂಡು ಹೊಡೆದಾಕಿರ್ತಾರೆ ಫಿರಿಂಗಿಯಿಂದ. ನೋಡಿ ಆಗಿನ ಕಾಲಲ್ಲೂ ಸಹ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದೆ ನೋಡಿ, ಅಲ್ಲಿ ಅಂಟಿಂಗ್ ಆಗಿದೆ ನೋಡಿ, ಬೇಟೆನಾಗಿ ಕಾಣುತ್ತೆ ನಿಮಗೆ, ಅಂಟಿಂಗ್ ಆಗಿದೆ, ಡಿಯರ್ ಇದೆ, ಲೈನ್ ಇದೆ, ಬೋರ್ ಇದೆ. ಅಲ್ಲಿ ನೋಡಿ ಬಂಬಲ್ಲಿ ರಾಬಿಟನ್ನು ಕ್ಯಾರಿ ಮಾಡ್ತಾ ಬರ್ತಾರೆ, ಲೇಡಿ ಹಂಟರ್ಸ್ ಅಂತೇಳಿ ಬೇಟೆಗೆ ಹಾಕಿರೋ. ಇಲ್ಲಿ ನೋಡಿ ಸರ್, ಇಲ್ಲಿ ಕೂರ್ಮ ಹೋಗ್ತಾರೆ, ಅಲ್ಲಿ ನೋಡಿ ಮತ್ಸ್ಯ ಹೋಗ್ತಾರೆ. ಕಾಣುತ್ತೆ ಕೂರ್ಮ ಅಂದರೆ ಆಮೇಲೆ ಮತ್ಸ್ಯ ಅಂದರೆ ಮೀನು, ಕೂರ್ಮ ಅಂದರೆ ಆಮೇಲೆ ದಶ ಸರ್. ನೋಡಿ ಸುಮಾರು ಬೆಳೆಗಳಲ್ಲಿ ಚಂಪಲ್ಲಿ ಹಿಂದೆ ಕಾಣುತ್ತಲ್ಲ ಸರ್, ಅದು ಋಷಿಮುಖ ಕಾಣುತ್ತೆ, ಅಲ್ಲಿ ಸುದ್ದಿನ ಗುಣೆ ಇದೆ ಸರ್. ಅಲ್ಲಿ ಆನೆ ಗುಂಡೆ ಅಂತ ಮೇಲೆ ದುರ್ಗಾ ಟೆಂಪಲ್ ಅಂತ ಹೇಳಿ ಬರ್ತಾರೆ, ವೆಹಿಕಲ್ ಹೋಗುತ್ತೆ. ಅಲ್ಲಿ ದುರ್ಗಾ ದೇವಸ್ಥಾನ ಮೇಲೆ ವಾಲಿ ಗುಹೆ ಇದೆ, ಅಲ್ಲಿ ಹನುಮಂತ ಇದ್ದರೆ ಇಲ್ಲಿ ವಾಲಿ ಅಂದರೆ ತ್ರೇತಾಯುಗದಲ್ಲಿ ವಾಲಿ ಸುಗ್ರೀವ ಹನುಮಂತ ಅದಕ್ಕೆ ಕಿಷ್ಕಿಂದ ಇದಲ್ಲ ಹಿಂದೆ. ಅಂದರೆ ಯಾವ ಕಡೆಯಿಂದ ವಾಲಿ ವಾಲಿ ಬಂತ ಸರ್, ಅಲ್ಲಿ ಹನುಮಂತ ಇದ್ದರೆ ಇಲ್ಲಿ ಋಷಿಮುಖ ಪಕ್ಕ ಸುಗ್ರೀವ ಇದೆ. ಹಾಂ ಏನು ವಿಶೇಷ? ಇದು ಟೆಂಪಲ್ ಟ್ರೀ ಅಂತೇಳಿ. ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದಾ?
ಎಲ್ಲ ಹೊಸ ಹಾಕಿದ್ದಾರೆ. ಈ ಕಂಬಗಳೆಲ್ಲ ಆಗಿಂದ ಹಳೆ ಕಂಬಗಳು ನೋಡಿ. ಒಂದು ಸೈಡ್ ನೋಡಿದ್ರೆ ಅಂಬೆಗಾಲಿಡಂತ ಕೃಷ್ಣ ಕಾಣ್ತಾರೆ. ಈ ಕಡೆ ಬನ್ನಿ, ಹಿಂದೆ ಬನ್ನಿ. ಒಂದು ಸೈಡ್ ನೋಡಿದ್ರೆ ಅಂಬೆಗಾಲಿಡಂತ ಕೃಷ್ಣ, ಒಂದು ಸೈಡ್ ನೋಡಿದ್ರೆ ಯಶೋಧ ಕಾಣ್ತಾರೆ. ಒಂದೇ ಫೇಸ್ ಕಾಣಿಸ್ತಾ. ಒಂದು ಸೈಡ್ ನೋಡಿ ಇಲ್ಲಿ ಯಶೋಧ ಬೆಣ್ಣೆ ಕಡಿತಾರೆ, ಬೆಣ್ಣೆ ತಿಂತಾರೆ. ಇಲ್ಲಿ dancing ನೋಡಿ. ನೋಡಿ ಒಬ್ಬರು ಜಯ ಇದ್ದಾರೆ, ಇನ್ನೊಬ್ರು ಇಲ್ಲಿ ವಿಜಯ ಇಲ್ಲ, ನಾಶ ಆಗಿದೆ. ಒಳಗಡೆ ಪೀಠಗಳು ಅಷ್ಟೇ ಇರೋದು. ಈಗೇನು ದೇವ್ರು ಕಾಣ್ತಾರೆ, ದೇವರು ಒಳಗಡೆ ಪೀಠ ಇದೆ. ಒಳಗಡೆ ಆ ಪೀಠ ನಮಗೆ ಗರ್ಭಗುಡಿಯಲ್ಲಿ ಪ್ರದಕ್ಷಿಣೆ ಮಾಡಲಿಕ್ಕೆ ಅಂಡರ್ಗ್ರೌಂಡ್ ಇದೆ. ಅಂಡರ್ಗ್ರೌಂಡಲ್ಲಿ ರಾಜಕುಮಾರಿ ಯಾಕೆಂದರೆ ನಾವು ಎಷ್ಟು ದೊಡ್ಡ ರಾಜ ಆದರೂ ಮೇಲೆ ದೇವರ ಪಾತ್ರ ರಾಜ ಪ್ರದಕ್ಷಿಣೆ ಮಾಡೋದು. ಒಬ್ಬರಿ ಸರ್, ಲೆಫ್ಟಿಗೆ ರೈಟಿಗೆ ಪೀಠಗಳು. ಅಯ್ಯ ನೀ ಬಗ್ಗೆ ನಮ್ಮ ಗಾಡಿ ಬಂದ್ಬಿಟ್ಟೆ ಇನ್ನು ಆಲ್ಮೋಸ್ಟ್ ಇಂಪಾರ್ಟೆಂಟ್ ನಿಂತು ನಡಾಯಿಂದ ಟಾರ್ಚು ಯಾವ್ದೋ ಪ್ರಾಣಿ ಧೂಳ ಅದು ಪಕ್ಷಿ ತರ ಉಂಡೆ ಇಲ್ಲಿ ಒಂಥರ ವಾಸನೆ ಬರ್ತಿದೆ. ಹಂಗೆ ಗಾಡ್ ರಿಪೇರ್ ಬಿಡ್ಬೇಕಾ? ಹಂಗೆ ಬಿಟ್ಬಿಟ್ಟು ಬನ್ನಿ 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 ಬಿಟ್ಬಿಟ್ಟು ಬನ್ನಿ. ಸೀಟ್ ಎಕ್ಕಾರ ಏನೇ ಬೈಯರೋದೇನೋ. ಸಾರಿ ಗೈಸ್, ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಬ್ಯಾಟ್ರಿ ಲೋ ಆಗಿತ್ತು. ಇವಾಗ ಮನೆಯಲ್ಲಿದ್ದೆ. ಇವತ್ತು ವೀಡಿಯೋ ಹಾಕ್ತೀನಿ, ನೋಡಿ ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಗೈಸ್.